ಎಲ್ರಿಗೂ ನಮಸ್ಕಾರ. ಈ ವ್ಲಾಗ್ ಬಂದು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಪೂರ್ತಿಯಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೊದಲನೇದಾಗಿ ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದಗಳು. ಯಾಕಂದರೆ ನನ್ನ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಬಂದು 6K ರೀಚ್ ಆಗಿದೆ. ಸೊ ನನಗೆ ತುಂಬಾ ಸಂತೋಷ ಇದೆ ಅದ್ರ ಬಗ್ಗೆ. ಮತ್ತು ಈ ವರ್ಷ ಹೇಗೆ ಮಾಡ್ತಿದ್ದೀನಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಇದರಲ್ಲ ಐಲೈನರ್ ಮತ್ತು ಲಿಪ್ ಗ್ಲಾಸ್ ಯೂಸ್ ಮಾಡಿ ಈ ರೀತಿ ಔಟ್ಲೈನ್ ಮಾಡ್ಕೊಂಡಿದ್ದೀನಿ ಮುಖವಾಡಕ್ಕೆ. ಇದರಲ್ಲ ಫೈನಲ್ ಲುಕ್ ಇದಾಗಿದೆ, ತುಂಬಾ ಲಕ್ಷಣವಾಗಿ ಕಾಣ್ತಿದೆ. ಇದು ಬಂದು ಗಮ್, ಇದು ಈ ರೀತಿ ಇದೆ. ಇದನ್ನು ಈಗ ಬೈತಲ್ಲೇ ಬೊಟ್ಟು ಹಾಕೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಈ ಕಣ್ಣು ಎಲ್ಲನೂ ಸ್ಟಿಕ್ ಮಾಡೋದಕ್ಕೆ ಕೊಡ್ತಾರಲ್ಲ ಆ ಗಮ್ ಇದು, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬೈತಲ್ಲೇ ಬೊಟ್ಟು ಹಾಕ್ತಿದ್ದೀನಿ. ಇದು ಹಾಕಿದ ಮೇಲೆ ಲುಕ್ಕೇ ಚೇಂಜ್ ಆಯಿತು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಡ್ರಾಪ್ ಡೆಕೋರ್ಗೆ ಭಾಸ್ಕರ್ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಭಾಸ್ಕರ್ ಮಕ್ಕಳು ಎಲ್ಲ ಸೇರಿ, ನಾವೆಲ್ಲರೂ ಸೇರಿ ಮಾಡ್ತಿರೋದು. ಸೊ ಈಗ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಥರ್ಮಾಕೋಲ್ 3 ಶೀಟ್ಸ್ ತೊಗೊಂಡಿದ್ವಿ. ಅದನ್ನು ಈ ರೀತಿ ಟೂತ್ ಪಿಕ್ಕಲ್ಲಿ ಫಿಕ್ಸ್ ಮಾಡ್ಕೋತಿದ್ದೀವಿ. ಮತ್ತು 3 ಶೀಟ್ಸ್ನ ಫಿಕ್ಸ್ ಮಾಡಿದ್ದೀವಲ್ಲ, ಅಲ್ಲಿ ಒಂದೊಂದು ಶೀಟ್ಗೂ ಮಧ್ಯದಲ್ಲಿ ಈ ರೀತಿ ಟೇಪ್ ಹಾಕ್ಕೋತಿದ್ದೀವಿ. ಸೊ ಅದು ಸ್ಟ್ರಾಂಗ್ ಹೋಲ್ಡ್ ಆಗಿರಲಿ ಅಂತ ಹೇಳಿ. ಮತ್ತು ಟೈಮ್ ದಾರದಲ್ಲಿ ಎಡ್ಜಸ್ಸಲ್ಲಿ ಹೋಲ್ ಮಾಡಿ ಫಿಕ್ಸ್ ಮಾಡ್ಕೋತಿದ್ದೀವಿ. ಮತ್ತು ಕೆಳಗಡೆ ಇನ್ನೂ 2 ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡಿ ಹಾಕಿದ್ದೀವಿ. ನೋಡ್ತಿದ್ದೀರಲ್ಲ, ವೀಳ್ಯದೆಲೆನಲ್ಲಿ ಡೆಕೋರೇಷನ್ ಶುರು ಮಾಡಿದ್ವಿ. ನೋಡ್ತಿದ್ದೀರಲ್ಲ, ಭಾಸ್ಕರ್ ಹೇಳಿದ್ದು ಕೆಳಗಡೆಯಿಂದ ಹಾಕಿದರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಫೈನಲ್ ಲುಕ್ ತೋರಿಸ್ತೀನಿ. ಇದು ಮಾಡೋದಕ್ಕೆ ಅರೌಂಡ್ 2 to 3 hours ಅಪ್ರಾಕ್ಸಿಮೇಟ್ ಆಯಿತು. ಈಗ ಇಷ್ಟು ರೆಡಿ ಆಗಿದೆ. ಇನ್ನು ಫೈನಲ್ ಲುಕ್ ಬಾಕಿ ಇದೆ. ಈಗ ಇದಕ್ಕೆ ಪ್ಯಾರೆಟ್ಸ್ ಫಿಕ್ಸ್ ಮಾಡ್ತಿದ್ದೀವಿ. ನೋಡ್ತಿದ್ದೀರಲ್ಲ, ಈ ರೀತಿಯ ಪ್ಯಾರೆಟ್ಸ್ನ ಆ ಕಡೆ ಈ ಕಡೆ ಎಲ್ಲನೂ ಹಾಕಿ ಫಿಕ್ಸ್ ಮಾಡಿದ್ದೀವಿ. ಟೋಟಲ್ 6 ಪ್ಯಾರೆಟ್ಸ್ ಇತ್ತು, ಈ ರೀತಿ ಹಾಕಿದ್ದೀವಿ. ಸೊ ಈಗ ಲಾಸ್ಟ್ ಇಯರ್ ಹಾಕಿದ್ದು ಲೋಟಸ್ ಹ್ಯಾಂಗಿಂಗ್ ಎಲ್ಲ ಇತ್ತು. ಸೊ ಅದನ್ನು ಮಧ್ಯದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ತಿದ್ದೀವಿ. ಸ್ಯಾರಿ ಪ್ಲೀಟ್ಸ್ ಮಾಡಿಕೊಂಡು ಈ ರೀತಿ ಕ್ಲಿಪ್ ಹಾಕಿ ಇಟ್ಟಿದ್ದೀವಿ ಸ್ಯಾರಿಗೆ. ಸೊ ಈಗ ಇದನ್ನು ಬಿಂದಿಗೆಗೆ ಡಬಲ್ ಲೇಯರ್ ಆಗಿ ಫಿಕ್ಸ್ ಮಾಡಿದ್ದೀವಿ, ಹಾಕಿ ಟೈಮ್ ದಾರದಲ್ಲಿ ಸುತ್ತಿ. ಮತ್ತು ಮೇಲೆ ಚಿಕ್ಕದಾಗಿ ಚೊಂಬು, ಅದಕ್ಕೆ ಕೈನ ಈಗ ಫಿಕ್ಸ್ ಮಾಡಿಕೊಂಡು ಈ ರೀತಿ ಸೆರ್ಗ್ ಹಾಕಿ ಜ್ಯುವೆಲ್ಸ್ ಏನೇನಿದೆ ಅದನ್ನು ಹಾಕಿದ್ದೀವಿ. ಮತ್ತು ನೋಡ್ತಿದ್ದೀರಲ್ಲ, ಡಾಬ್ ಇದ್ದರೆ ಡಾಬ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಲುಕ್. ದೇವರು ಮುಖವಾಡ ಇಟ್ಕೋತಿದ್ದೀನಿ. ಸೊ ಈಗ ಫೈನಲ್ ಲುಕ್ ಈ ರೀತಿ ಇದೆ. ನೈಟ್ ಇದಿಷ್ಟು ರೆಡಿ ಮಾಡಿದ್ವಿ, ಇದೆಷ್ಟಾಗಿತ್ತು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿಯಾಗಿ ಈಗ ದೇವ್ರ ಮನೆಯನ್ನೆಲ್ಲ ಅಲಂಕಾರ ಮಾಡಿ ಈಗ ದೇವ್ರ ಮನೆಯಲ್ಲಿ ದೀಪ ಹಚ್ತಿದ್ದೀನಿ. ಸೊ ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಹೂವೆಲ್ಲ ಹಾಕಿ ಹೂವಿನಿಂದ ಅಲಂಕಾರ ಮಾಡಿದ ನಂತರ ನಮ್ಮ ಮನೆ ಲಕ್ಷ್ಮಿ ಹೀಗಿತ್ತು. ನೋಡ್ತಿದ್ದೀರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಮನೆ ಪೂಜೆ ಆಗಿದ್ದ ಕೂಡಲೇ ನಮ್ಮಮ್ಮ ಬಂದಿದ್ದರು ಮತ್ತು ನಮ್ಮ ಅತ್ತೆ ಸಹ ಬಂದಿದ್ದಾರೆ. ಅವತ್ತು ನಮ್ಮ ಅತ್ತೆದು ಬರ್ಡೇ ಇತ್ತು, August 15th. ಅವತ್ತಿನ ದಿನ ಇಂಡಿಪೆಂಡೆನ್ಸ್ ಡೇ ಕೂಡ ಇತ್ತು. ಸೊ ನನ್ನ ಮಗಳು ಸ್ಕೂಲಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಇತ್ತು. ನನ್ನ ಮಗಳು ವಿಡಿಯೋ ಮಾಡ್ತಿದ್ಲು, ಹಾಗಾಗಿ ಹೇಳ್ತಿದ್ದೆ ಅವಳಿಗೆ ಸರಿಯಾಗಿ ಮಾಡು ವಿಡಿಯೋನ ಅಂತ ಹೇಳಿ. ಮತ್ತು ಅವರಿಬ್ರಿಗೂ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟಿದ್ದಾಯಿತು. ಈಗ ಆಶೀರ್ವಾದ ಪಡ್ಕೊಂಡೆ. ಇಬ್ಬರು ಒಟ್ಟೊಟ್ಟಾಗಿ ಸಿಕ್ಬಿಟ್ಟಿದ್ದಾರೆ ಅಂತ ಹೇಳಿ ಇಬ್ರಿಗೂ ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಡೆ. ತಂಗಿ ಮಗ ಎಲ್ಲ ಬಂದಿದ್ದರು. ಮತ್ತು ಈಗ ನಾವು ತಾಂಬೂಲ ಕೊಡೋಕ್ಕೆ ರೆಡಿ ಮಾಡ್ತಿದ್ದೀವಿ. ಬ್ಲೌಸ್ ಪೀಸ್ನ ಈ ಥರ ಬಾಳೆ ಎಲೆನೆಲ್ಲ ಹಾಕಿ ಕೊಡೋದಕ್ಕೆ ರೆಡಿ ಮಾಡ್ತಿದ್ದೀವಿ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ರೆಡಿ ಮಾಡ್ತಿದ್ದೀವಿ. ತಂಗಿ ಏನೇ ಮಾಡೋಕ್ಕೆ ಹೇಳಿದ್ರು ಅಷ್ಟೇ, ನಾನು ಹೇಗಾದರೂ ಸರಿ ಅಂತ ನಾನು ಮಾಡಿಬಿಡ್ತೀನಿ. ಬಟ್ ಅವಳು ನೀಟ್ ಆ್ಯಂಡ್ ಟೈಡಿಯಾಗಿ ಅದು ಪರ್ಫೆಕ್ಟ್ಲಿ ಕಾಣಬೇಕು ಆ ರೀತಿ ಮಾಡ್ತಾಳೆ. ಟೈಮ್ ತೊಗೊಂಡು ಪೇಷನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು ನನ್ನ ಕಂಪೇರ್ ಮಾಡಿದರೆ ನನ್ನ ತಂಗಿಗೆ. ಸೊ ಇಲ್ಲಿ ಅವಳೆ ಮಾಡ್ತಿರೋದು ವಿಡಿಯೋದಲ್ಲಿ. ಸೊ ಹೀಗೆ ಫೈನಲಿ ಇಷ್ಟು ಮಾಡಿದ್ವಿ ತಾಂಬೂಲಕ್ಕೆ ಕೊಡೋದಕ್ಕೆ. ಸೊ ತುಂಬಾ ಚೆನ್ನಾಗಿ ಕಾಣ್ತಿದೆ. ಮತ್ತು ಮಾಡಿದ್ಮೇಲೆ ಫಸ್ಟು ನನ್ನ ತಂಗಿಗೆ ಕೊಟ್ಟೆ. ಸೊ ಖುಷಿ ಆಯಿತು ಅವರೆಲ್ಲ ಬಂದಿದ್ದು. ಸೊ ಹಬ್ಬದ ದಿನ ಮಾಡಿದ್ರೆ ಅವ್ರ ಮನೇಲಿ ಮಾಡೋದೇ ಇರ್ತಿತ್ತು, ಬರೋಕ್ಕಾಗ್ತಿದ್ದಿಲ್ಲ. ಈಗ ಮಾಡಿದ್ದು ಎಲ್ಲರೂ ಬರೋ ಹಂಗೆ ಆಯಿತು ಅಂತ ತುಂಬಾ ಖುಷಿ ಆಯಿತು. ಕುಂಕುಮಕ್ಕೆ ಎಲ್ಲರನ್ನೂ ಕರೆದಿದ್ವಿ. ಸೊ ಎಲ್ಲರೂ ಬಂದಿದ್ದರು. ಈವ್ನಿಂಗ್ ಇನ್ನೂ ಹಾಗೆ ಅಲ್ಲಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಬಾಡೋಗಿದೆ, ಬಟ್ ಚೆನ್ನಾಗಿ ಕಾಣ್ತಿದೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು. ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಭಾಸ್ಕರ್ ಅಂತಲೇ ಹೇಳ್ಬೋದು. ಅವರೇ ತುಂಬ ಶ್ರಮಪಟ್ಟು ಮಾಡಿದ್ದು. ನೇಬರ್ಸ್ನೆಲ್ಲ ಕರೆದಿದ್ವಿ. ಇವರು ನಮ್ಮ ನೇಬರ್ ಮತ್ತು ಇವ್ರ ಪಾಪನೂ ಕರ್ಕೊಂಡು ಬಂದಿದ್ದರು. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಮತ್ತು ಎಲ್ಲರೂ ಬಂದೋದ್ರು. ಒಬ್ರದ್ದು ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಕನಕಲಕ್ಷ್ಮಿಗೆ ನೀವು ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರ್ಷ ಸುಖವತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರ್ಷ ಸುಖವತಾರಮ್ಮ, ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಶ್ರೀಯಾಭಿತನಯೇ ಆನಂದ ನಿಲಯ ವಿಷ್ಣು ಪ್ರಿಯೇ ಬಹರೇ, ಕಮಲ ನಯನೆ ನಿಜ ಕಮಲವದನೆ ಕಮಲಾಕ್ಷ ವಲ್ಲಭೆ ಬಾರೆ, ಪುಷ್ಪ ಸುಗಂಧಿನಿ ಹರಿಣ ವಿಲೋಚನಿ ಕರುಣೆಯನ್ನು ತೋರೆ, ಅನಂತ ರೂಪಿಣಿ ಚಿರ ಸುಖದಾಯಿನಿ ಇಷ್ಟಾರ್ಥವನಿ ತಾರೆ, ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಇವರು ನಮ್ಮ ಮಂಜು ಅತ್ತೆ, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ ನನ್ನ ಬ್ಲಾಗ್ಸ್ ನೋಡ್ತಿದ್ರೆ. ಮತ್ತು ಇವಳು ನನ್ನ ಸ್ವೀಟ್ ಸಿಸ್ಟರ್ ವಿದ್ಯಾ. ಇವ್ರ ಬಗ್ಗೆನೂ ಎಲ್ಲ ವ್ಲಾಗ್ಸಲ್ಲೂ ಹೇಳ್ತಿರ್ತೀನಿ. ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಮಗಳು ಇವರು. ಎಲ್ಲರೂ ಬಂದಿದ್ದರು, ತುಂಬಾ ಖುಷಿ ಆಯಿತು. ನಮ್ಮ ಚಿಕ್ಕತ್ತೆಯವರು ಕುಮಾರಿ ಆಂಟಿ ಮತ್ತು ಬಿಂದು ಅವರಮ್ಮ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಇವರು ಸಹ ಬಂದಿದ್ದರು. ಇವಳು ಬಿಂದು ಮಗಳು ಆದ್ಯ, ಕ್ಯೂಟಿ ಹಾಯ್ ಮಾಡ್ತಿದ್ದಾಳೆ. ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅವಳದು ಯೂಟ್ಯೂಬ್ ಚಾನಲ್ ಇದೆಲ್ಲ, ಸೊ ಹಾಗಾಗಿ ಅವಳು ಕೂಡ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ಳು. ಹಾಗೆ ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟೆ.
ಸ್ವಲ್ಪ ಹೊತ್ತಿದ್ರು. ಚಿನಿ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ಲು ಆಟ ಆಡ್ಕೊಂಡು ನಮ್ಮ ಮನೆಯಲ್ಲಿ ವಚನ ಕೀರ್ತನ ಜೊತೆ. ನವ ದಂಪತಿಗಳು ಬಂದಿದ್ದಾರೆ. ನಮ್ಮ ಪ್ರಜ್ವಲ್ ರಂಜಿತಾ ಮದುವೆ ಆಗಿದ್ದ ಮೇಲೆ ಇದೆ ಫಸ್ಟ್ ಟೈಮ್ ಹೆಂಡ್ತಿನ ಕರ್ಕೊಂಡು ನಮ್ಮ ಮನೆಗೆ ಬಂದಿರೋದು ಪ್ರಜ್ವಲ್. ನಮ್ಮ ಮನೆ ಸೊಸೆ ಬಂದಿದ್ದಾರೆ. ತುಂಬಾ ಖುಷಿ ಆಯಿತು ಬಂದಿದ್ದು. ಹಾಗಾಗಿ ತಮಾಷೆ ಮಾಡ್ತಿದ್ದಕ್ಕೆ ಸ್ವೀಟ್ ತಿನ್ನಿಸು ಅಂತೆಲ್ಲ ತಮಾಷೆ ಮಾಡ್ತಿದ್ದೆ. ಸೊ ತಿನ್ನಿಸಿದ್ರು, ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ರು. ಖುಷಿ ಆಯಿತು. ಹಾಗೆ ನಮ್ಮ ರಂಜಿತಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಿನ್ನ ಕೈ ರುಚಿ ನೋಡಬೇಕು ಅಂತೆಲ್ಲ ರೇಗಿಸ್ತಿದ್ದೆ. ಆಮೇಲೆ ಅವರ ಯೂಟ್ಯೂಬ್ ಚಾನಲಲ್ಲಿ ಸಹ ಅವ್ರದ್ದು ರೆಸಿಪೀಸ್ ಎಲ್ಲ ಹಾಕಿರ್ತಾರೆ. ಇಂಟ್ರೆಸ್ಟ್ ಇರೋರು ನೋಡಿ. ಹೀಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕಮಿಂಗ್ ವ್ಲಾಗ್ ಬಂದು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಟಾಟಾ, ಬಾಯ್.